ರಾಜ್ಯದಲ್ಲಿ ಅಬ್ಬರಿಸ್ತಿರೋ ಮಳೆರಾಯ ತಣ್ಣಗಾಗೋ ಹಾಗೆ ಕಾಣಿಸ್ತಾ ಇಲ್ಲ. ಊರೂರುಗಳೇ ಮುಳುಗಿ ಹೋದ್ರೂ ಮಳೆ ಹೊಡೆತ ಮಾತ್ರ ನಿಲ್ತಿಲ್ಲ. ಕರಾವಳಿಯಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಿದ್ದು ಉತ್ತರ ಕರ್ನಾಟಕದ ಜನ ಕಣ್ಣೀರಿಡ್ತಿದ್ದಾರೆ. ಕರ್ನಾಟಕದಲ್ಲಿ ಈ ಬಾರಿ ವರುಣದೇವ ಕೆಂಗಣ್ಣು ಬೀರಿದಂತೆ ಕಾಣ್ತಾ ಇದೆ. ಮೇ ತಿಂಗಳಲ್ಲೇ ಶುರುವಾದ ಮಳೆಯ ಅಬ್ಬರ ಇನ್ನೂ ಕೂಡ ನಿಂತಿಲ್ಲ. ನೆರೆಯ ಹೊಡೆತ ಕೊಂಚ ತಗ್ಗಿದೆ ಅನ್ನೋ ಹೊತ್ತಲ್ಲೇ ಮತ್ತೆ ಪ್ರವಾಹ ಅಪ್ಪಳಿಸುತ್ತಿದೆ. ಹೀಗಾಗಿ ಮನೆ ಮಠಗಳೆಲ್ಲವನ್ನ ಕಳ್ಕೊಂಡ ಜನರು ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ಅದರಲ್ಲೂ ರೈತರ ಪಾಡಂತೂ ಹೇಳತೀರದಂತಾಗಿದೆ. ಬೆಳೆಗಳೆಲ್ಲವೂ ಕೊಳೆಯೋದಕ್ಕೆ ಶುರುವಾದ್ರೂ ಮಳೆ ಅಬ್ಬರ ಮಾತ್ರ ನಿಲ್ತಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದೆರಡು ದಿನಗಳಿಂದಲೂ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಪುತ್ತೂರು, ಸುಳ್ಯ ಸೇರಿದಂತೆ ಹಲವೆಡೆ ಧಾರಾಕಾರವಾಗಿ ಮಳೆಯಾಗ್ತಿದೆ. ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದ್ದು ಇನ್ನು 2 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಚಿಕ್ಕಮಗಳೂರಿನಲ್ಲಿ ಮಳೆರಾಯ ಸೃಷ್ಟಿಸುತ್ತಿರೋ ಅವಾಂತರಗಳು ಒಂದೆರಡಲ್ಲ. ಕಳೆದ ವರ್ಷ ವರದಿ ನೀಡಿದ್ದ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಚಂದ್ರದ್ರೋಣ ಪರ್ವತ ಅಪಾಯದ ಅಂಚಿನಲ್ಲಿದೆ ಅಂತ ಎಚ್ಚರಿಕೆ ನೀಡಿತ್ತು. ಇದರ ಬೆನ್ನಲ್ಲೇ ಈಗ ಎಲ್ಲೆಂದರಲ್ಲಿ ಮಣ್ಣು ಕುಸಿಯೋದಕ್ಕೆ ಶುರುವಾಗಿದೆ. ದತ್ತಪೀಠಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಬೃಹತ್ ಗಾತ್ರದ ಬಂಡೆಕಲ್ಲು ಹಾಗೂ ಮರಗಳೇ ಧರಾಶಾಹಿಯಾಗ್ತಿವೆ. 100 ಅಡಿ ಎತ್ತರದಿಂದ ಮಣ್ಣಿನ ರಾಶಿ ಬೀಳ್ತಿರೋದ್ರಿಂದ ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳಾದ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ದತ್ತಪೀಠಕ್ಕೆ ಸೆಪ್ಟೆಂಬರ್ 15ರವರೆಗೂ ಯಾರೂ ಬಾರದಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಬೀದರ್ನಲ್ಲೂ ಬಿಟ್ಟು ಬಿಡದೆ ಸುರಿಯುತ್ತಿರುವಂತಹ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸುತ್ತಿದೆ. ಗದಗದ ಜಿಮ್ಸ್ ಆಸ್ಪತ್ರೆಯ ಕಟ್ಟಡ ಸೋರೋದಕ್ಕೆ ಶುರುವಾಗಿದ್ದು ಬಾಣಂತಿಯರು ಹಾಗೂ ನವಜಾತ ಶಿಶುಗಳು ಪರದಾಡ್ತಿವೆ. ಸೀಲಿಂಗ್ ಫ್ಯಾನ್ ನಿಂದ ನೀರು ಬೀಳ್ತಾ ಇದ್ದು ಶಾರ್ಟ್ ಸರ್ಕ್ಯೂಟ್ ಆಗುವ ಆತಂಕ ಕಾಡ್ತಿದೆ. ಗದಗ ಜಿಮ್ಸ್ ಆಸ್ಪತ್ರೆ ಮಳೆ ಬಂದ್ರೆ ಸಾಕು ಸೋರ್ತಾ ಇದೆ. ಅದರಲ್ಲೂ ಕೂಡ ಹೆರಿಗೆ ಆಗಿರ್ತಕ್ಕಂತಹ ಬಾಣಂತಿಯರೇ ಆಗಿರ್ಬೋದು ಮತ್ತು ಹಸುಗುಸುಗಳಿಗಾಗಿ ಮೀಸಲಿಟ್ಟಂತಹ ಕೊಠಡಿಗಳಲ್ಲೇ ಈಗ ಸೋರ್ತಾ ಇರುವಂತದ್ದು ದೃಶ್ಯದಲ್ಲೂ ಸಹ ನಾನು ತೋರಿಸ್ತಾ ಹೋಗ್ತೇನೆ. ಇದನ್ನು ಏನು ಹೆರಿಗೆ ಆಗಿರ್ತಕ್ಕಂಥ ಬಾಣಂತಿಯರಿಗಾಗಿ ಮೀಸಲಿಟ್ಟಿರುವಂತಹ ಒಂದು ವಾರ್ಡ್. ಈ ವಾರ್ಡ್ನಲ್ಲಿಯೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ಈಗಾಗಲೇ ಸೋರ್ತಾ ಇರುವಂತದ್ದು ದೃಶ್ಯದಲ್ಲೂ ಸಹ ನೋಡ್ತಾ ಇರಬಹುದು. ಚಿತ್ರದುರ್ಗ ಜಿಲ್ಲೆಯಲ್ಲೂ ವರುಣದೇವ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದ್ದಾನೆ. ಮಳೆ ನಿಂತರೂ ಮಳೆಯಿಂದ ಸೃಷ್ಟಿಯಾಗಿರೋ ಅವಾಂತರಗಳು ಮಾತ್ರ ನಿಲ್ತಿಲ್ಲ. ಚಿತ್ರದುರ್ಗ ತಾಲೂಕಿನ ಭೀಮಾ ಸಮುದ್ರದಲ್ಲಿರುವಂತಹ ರಸ್ತೆಗಳ ಸ್ಥಿತಿ ಆ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ. ರಸ್ತೆಯುದ್ದಕ್ಕೂ ಗುಂಡಿಗಳೇ ರಾರಾಜಿಸ್ತಾ ಇದ್ದು ವಾಹನ ಸವಾರರು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಸಂಚಾರ ಮಾಡ್ತಿದ್ದಾರೆ. ಕಳೆದೆರಡು ವರ್ಷದಿಂದ ರಸ್ತೆ ನಿರ್ಮಾಣಕ್ಕೆ ಜನ ಎಷ್ಟೇ ಮನವಿ ಸಲ್ಲಿಸಿದ್ರು ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಇತ್ತ ಕಣ್ಣೆತ್ತಿಯೂ ನೋಡ್ತಿಲ್ಲ. ಪ್ರತಿನಿತ್ಯನೂ ಜನಗಳು ಬಂದ್ಬಿಟ್ಟು ಇದೇ ರೋಡಲ್ಲಿ ಓಡಾಡ್ತಾರೆ. ಇದು ಗುಂಡಿ ರಸ್ತೆ, ಪೂರ್ತಿ ಗುಂಡಿ ರಸ್ತೆನೇ ಆಗ್ಬಿಟ್ಟಿದೆ. ಅರ್ಧಬರ್ಧನೂ ಇಲ್ಲ ಅದು. ಅಷ್ಟು ದಿನಕ್ಕೊಂದು 10ರಿಂದ 15 ಜನ ಬೀಳ್ತಾರೆ. ಇಲ್ಲಿ ಹಾಸ್ಪಿಟ್ಲು ಬರೀ ಅದಕ್ಕೆ ಹೋಗೋದು. ಯಾರು ಜನಪ್ರತಿನಿಧಿಗಳು ಕೇಳಿದ್ರೆ ಯಾರು ರೆಸ್ಪಾನ್ಸ್ ಮಾಡಲ್ಲ. ಈಗ ಅದೇ ಸರ್, ನಮ್ಮ ಆಗ್ರಹ ಬಂದ್ಬಿಟ್ಟು ಈ ರೋಡ್ನ ಬಾಳ್ಯದಿಂದ ಸೀದಾ ಭೀಮಸಮುದ್ರ ತನಕ ಏನು ರೋಡ್ ಇದೆಯೋ ಮತ್ತೆ ಒಂದು ಹೊಸ ರೋಡ್ ಮಾಡಬೇಕು. ಮತ್ತು ಕಳಪೆ ಕಾಮಗಾರಿ ಬೇಡ ನಮಗೆ, ದಯವಿಟ್ಟು 5 ವರ್ಷ ಇರೋದು 3 ವರ್ಷ ಆ ಥರದ್ದು ಬೇಡ. ಸ್ವಲ್ಪ ಮಾಡೋದು ಮಾಡ್ತೀರಾ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರ ಒಂದು 10 ವರ್ಷ 20 ವರ್ಷ ಬರೋ ಥರ ಒಳ್ಳೆ ಕಾಮಗಾರಿಗಳು ಕೊಡಬೇಕು. ಚಿತ್ರದುರ್ಗ ಗಡಿ ಭಾಗದಿಂದ ಭೀಮಸಮುದ್ರಕ್ಕೆ ಹೆಚ್ಚು ಕಮ್ಮಿ 6 ಕಿಲೋಮೀಟರ್ ಇದೆ. 5ರಿಂದ 6 ಕಿಲೋಮೀಟ್ರು. 6 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹಾಳಾಗೋಗ್ಬಿಟ್ಟಿದೆ. ಇದು ಯಾಕೆ ಹಾಳಾಗಿದೆಯಪ್ಪ ಅಂತಂದರೆ ಇಲ್ಲಿ ಪ್ರತಿನಿತ್ಯ ಸಂಚರಿಸ್ತಕ್ಕಂಥ ಅದರಿಂದ ತಗೊಂಡು ಹೋಗ್ತಿರ್ತಕ್ಕಂಥ ಲಾರಿಗಳು ಒಂದು ದಿನಕ್ಕೆ ಮಿನಿಮಮ್ ಅಂದರೆ 150ರಿಂದ 200 ಲಾರಿಗಳು ಇಲ್ಲಿ ಓವರ್ ಟನ್ನು ಅಂದರೆ ಓವರ್ ಲಗೇಜ್ ಮೆಟೀರಿಯಲ್ ತಗೊಂಡು ಹೋಗ್ತಾ ಇದ್ದಾವೆ. ಹಂಗಾಗಿ ಈ ರಸ್ತೆ ಸಂಪೂರ್ಣ ಹಾಳಾಗೋಗ್ಬಿಟ್ಟಿದೆ. ಯಾವ ರೀತಿ ಹಾಳಾಗಿದೆ ಅಂದರೆ ನಾವು ಪಾಳ್ಯ ಗ್ರಾಮದ ಗಡಿಯಿಂದ ಹಿಡಿದು ಭೀಮಸಮುದ್ರಕ್ಕೆ ಹೋಗ್ಬೇಕಂದ್ರೆ ಮಿನಿಮಮ್ ಅಂದರೆ ಅರ್ಧ ತಾಸು ಟೈಮ್ ಬೇಕು. ಬರೀ 3 ಕಿಲೋಮೀಟರ್ ಕ್ರಮಶಃ ಅರ್ಧ ತಾಸು ಬೇಕು. ಒಟ್ನಲ್ಲಿ ಮಳೆ ಅಬ್ಬರದ ಮಧ್ಯೆಯೇ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗ್ತಿದ್ದು ಜನ ಹೈರಾಣಾಗಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.